ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾನು ಹೇಳೋ ಸ್ವಲ್ಪ ಎಷ್ಟು ಗಂಟೆ ಕರ್ಕೊಂಬಂದಿರಿ? ನಿಮ್ನ ಎಷ್ಟು ಗಂಟೆ ಕರ್ಕೊಂಬಂದಿರಿ? ಎಷ್ಟು ಗಂಟೆ? 4 ಗಂಟೆಗೆ 4 ಗಂಟೆಗೆ ಕರ್ಕೊಂಡ್ಬಂದಿದ್ದಾರೆ. 4ರಿಂದ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು ಇವಾಗ? ಸರ್ ಹೇಳೋ ಸ್ವಲ್ಪ ಕೇಳಿ. 2:30 ಗಂಟೆ ಆಯ್ತು. ಅವ್ರನ್ನೇನು ಇದ್ರಾಗ ಕುಂದಿರ್ತಿಲ್ಲ ಸರ್. ಗೌರವ ಕೊಟ್ಟು ಕೇಳಿ ಸರ್. ಇದು ವಿಚಾರ ಆಗ್ತಾರೆ ನೋಡಿ. ವಿಡಿಯೋ ಮಾಡಬೇಡಿ ಅಂತ ವಿಡಿಯೋ ಅಂತ ನೋಡಿ. ಅವ್ರು ವಿಡಿಯೋ ಮಾಡಬೇಡಿ ಅಂತ ಹೇಳೋ ಸ್ವಲ್ಪ. ಕ್ಯಾಮ್ರಾ ಕೈ ಹಾಕ್ಬೇಡಿ ನೀವು. ಕ್ಯಾಮ್ರಾ ಕೈ ಹಾಕ್ಬೇಡಿ ಸರ್. ನನ್ನ ಮೇಲೆ ಕೇಸ. ಕ್ಯಾಮ್ರಾ ಕೈ ಹಾಕ್ಬೇಡಿ ನೀವು. ಕ್ಯಾಮ್ರಾ ಕಿತ್ಕೊಳ್ಳೋದು ಮಾಡಬೇಡಿ ನೋಡಿ. ಸ್ಟೇಷನ್ ಏನ್ ಮಾಡ್ತಾ ಇದ್ರೆ ಬರೀ ಕ್ಯಾಮ್ರಾ ಕಿತ್ಕೊಳ್ಳೋದು. ಇದೇ ನಾನು ಎಷ್ಟು ಸಾರಿ ಸ್ಟೇಷನ್ ಬಂದಿದ್ದೀನಿ. ಕ್ಯಾಮ್ರಾ ಇದೆ, ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲ. ತಪ್ಪು ಮಾಡಿದ್ರೆ ನಮ್ ತಪ್ಪಿದ್ರೆ ನಮ್ಗಿರುತ್ತೆ. ನನ್ಗೇನ್ ಗೊತ್ತಿಲ್ವಾ ಕೇಸದು? ನೀವು ಹಿಂಗೆ ಮಾಡ್ತೀರಲ್ರಿ, ನಿಮ್ಗೆ ಗೊತ್ತಿದೆಯಲ್ಲ. ಬರೀ ರಿಕಾರ್ಡಿಂಗ್ ಮಾಡೋದು, ಬರೀ ಇದೇ ತೊಂದರೆ ಕೊಡೋದು. ಬರ್ತೀನಿ ಅಂತ ಹೇಳೋರು. ಒಂದ್ ನಿಮಿಷ ಬನ್ನಿ ಸರ್. ಬನ್ನಿ ಸರ್. ವಿಡಿಯೋ ಮಾಡಬೇಡಿ ಅಂತಾರೆ ನೋಡಿ. ಸ್ಟೇಷನ್ ಯಲಹಂಕ ಸ್ಟೇಷನ್ ಅಲ್ಲಿ ಸಂಪೂರ್ಣ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ನಾನೇನ್ ಗೊತ್ತಾ, ಒಳ್ಳೆ ರೀತಿಯಿಂದ ಗೌರವಯುತವಾಗಿ ನಾನು ಹೇಳ್ತಾ ಇದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ವಿಡಿಯೋ ಮಾಡಬೇಡಿ ಅಂತ ಕೇಳ್ತಾರೆ. ನನಗೆ ನೋಡಿ ವಿಡಿಯೋ ಮಾಡಬೇಡಿ ಅಂತ. ವಿಡಿಯೋ ಯಾಕೆ ಡಿಲೀಟ್ ಮಾಡಿಸಿದ್ರಿ? ಕೇಳ್ಬನ್ನಿ. ಈಗ ಅವ್ರು ಕೇಳ್ಬನ್ನಿ. ಅವ್ರು ಡಿಲೀಟ್ ಮಾಡಿದ್ರಿ, ಅವ್ರು ಮಾಡಿಸಿದ್ರಿ. ನಮ್ಮ ಮೊಬೈಲ್ ಯಾಕೆ ಡಿಲೀಟ್ ಮಾಡಿಸಿದ್ರು? ಅವ್ರು ಮಾಡಿಸಿದಾರೆ. ಗಿರೀಶ್ ಡಿಲೀಟ್ ಮಾಡಿಸಿದಾರೆ. ಬಂದಿದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಅಂತ. ಏನ್ ಕಂಪ್ಲೇಂಟ್ ಆಗಿದೆ, ಏನ್ ಕತೆ, ವಿಡಿಯೋ ಬರೀ ಡಿಲೀಟ್ ಮಾಡಿಸ್ತಾರಂತ ಹೇಳಿ ಅದಕ್ಕಾಗಿ ವಿಚಾರವಾಗಿ ಕೇಳೋಣ ಬನ್ನಿ. ಹಂಗೇರು ಬನ್ನಿ. ಸ್ಟೇಷನ್ ನಾನು 20 ಸ್ಟೇಷನ್ಗೆ ಹೋಗಿದ್ದೀನಿ. 21-22 ಸ್ಟೇಷನ್. ನಂಗೆ ಗೊತ್ತಿರೋರು ಯಾರು ಗೊತ್ತಿಲ್ಲ. ಹೊಸಬರು ಯಾರು ಈ ಸ್ಟೇಷನ್ ನಾನು ಹೊಸಬ ಅಲ್ಲ, ಕಳಬ. ಇದು ಸ್ಟೇಷನ್ದಾಗಿ ಗೊತ್ತು. ಕೃಷ್ಣಮೂರ್ತಿ ಅವರು ಬೇರೆ ಇದ್ದಾರೆ. ನಾವು ಹೇಳ್ತಿರೋದು ವಿಡಿಯೋ ಯಾಕೆ ಮಾಡೋದಂತೆ. ವಿಡಿಯೋ ಯಾಕೆ ಬೇಕೇನೆ? ಇವಾಗ ನಾನೇನೋ ತಪ್ಪು ಮಾಡಿದೆ, ಸ್ಟೇಷನ್ ಗಲಾಟೆ ಮಾಡಿದೆ, ಸ್ಟೇಷನ್ ಹೊಡೆದಾಕ್ತಿದೆ, ಸ್ಟೇಷನ್ದಲ್ಲಿ ಹೊಡೆದೆ, ಅದು ಬಿಡಿ ಸರ್. ಅದನ್ನ ಎಲ್ಲ ಕೊಡಲ್ಲ ಅವರು, ನಮ್ಗೆ ಗೊತ್ತಿದೆ ಸರ್. 10 ಆಟಿ ಹಾಕಿದ್ದೀನಿ. ಈ ಸ್ಟೇಷನ್ ರೆಕಾರ್ಡ್ ಕೊಟ್ಟರೆ ಬಹುಮಾನ ಕೊಡ್ತೀನಿ ನನಗೆ. ಈ 112ಗೆ ಅವ್ರನ್ನ ಗಾಡಿ ಡಾಕ್ಟ್ರೆ, ಈ 112 ಅಲ್ಲಿ ನಿಮ್ ಗಾಡಿ ಹತ್ತಂದವ್ರು ಯಾರು? ನಿಮಗೆ ಇದು ಮಾಡೋದಕ್ಕೆ ಏನ್ ಗೊತ್ತಾ, ನಿಮ್ಗೆ ಏನ್ ಮಾಡೋದಕ್ಕೆ ನಿಮ್ಗೆಲ್ಲ ಪವರ್ ಇದೆ. ಫಸ್ಟು ಅಯ್ಯೋಗೆ ಏನ್ ಪವರ್ ಇರುತ್ತೋ ನಿಮಗೂ ಪವರ್ ಇರುತ್ತೆ. ಪವರ್ ಇನ್ಚಾರ್ಜ್ ನಿಂಗೆ ಅಂತ ಇದ್ರಿ. ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಆದ್ಮೇಲೆ ಇನ್ಸ್ಪೆಕ್ಟರ್ ಇದ್ದಾರೆ. ಈಗ ಆದಾಗ ವಿಡಿಯೋ ಡಿಲೀಟ್ ಮಾಡಿಸೋದು ಎಷ್ಟು ಅಪರಾಧ ಸರ್ ಅದು? ಮಾಡಿಸಿದಾರಿಲ್ರಿ? ವಿಡಿಯೋ ಡಿಲೀಟ್ ಮಾಡಿದ್ರಲ್ಲ? ವಿಡಿಯೋ ಡಿಲೀಟ್ ಮಾಡಿಸಿದಾರೆ ನೋಡಿ. ಅವ್ರ ಮೊಬೈಲಲ್ಲಿ ಇದೆ. ಅವ್ರ ಹತ್ರ ನೋಡಿ ಸರ್, ಇವರು ಮಾಡ್ತಾರೆ, ಇವರು ಮಾಡ್ತಾರೆ. ಮಾಡಲಿ ವಿಡಿಯೋ ಮಾಡೋದು ಕಾನೂನು ಬದ್ಧವಾಗಿ. ನಾನೇ ಓಪನ್ ಆಗಿ ಮಾಡ್ಬೇಕು, ಸೂಪರ್ ಆಗಿ ವಿಡಿಯೋ ಮಾಡ್ಬೇಕು. ಸರ್ ನಾವು ಹೇಳ್ತಾ ಇದೀವಲ್ಲ, ವಿಡಿಯೋಗಳನ್ನ ಮಾಡ್ಬೇಕು. ಯಾಕೆ ಮಾಡ್ಬೇಕು ಹೇಳಿ? ಯಾವ ಇರ್ತಾನೋ ನಮ್ದೇ ನೋಡಿ. ನಮ್ದು ವಿಡಿಯೋದಲ್ಲಿ ನಾನು ಫೇಮಸ್ ಮಾಡೋದ್ರಲ್ಲೇ ನಂಬರ್ 1 ನಾನು. ವಿಡಿಯೋದೇ ಮಾಡಿ ಅಂತ ಕೇಳಿದ್ರು. ನನ್ಗೆ ಇಷ್ಟ ಆಗ್ತದೆ ನೋಡಿ. ನೀಟಾಗಿ ಕೊಟ್ಟಿದ್ದೀನಿ. ವಿಡಿಯೋ ಮಾಡಿ ಅಂತಾನೆ. ವಿಡಿಯೋ ಯಾಕೆ ಮಾಡ್ಬೇಕು ಹೇಳಿ? ರೇಪಿಸ್ಟ್ಗಳು ಹೆದರ್ಬೇಕಾಗಿರೋದು. ನಾವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿರೋದು. ಆಮೇಲೆ ಜೋರಾಗಿ ಮಾತಾಡ್ತೀವಿ ನಾವು. ಚಿಕ್ಕಪುರದಾಗ ಯಾಕೆ ನಾವು ನ್ಯಾಯಯುತವಾಗಿದ್ದೀವಿ. ಇದುವರೆಗೆ ಒಂದೇ ₹1 ಒಬ್ಬರಿಗೆ ಮೋಸ ಮಾಡಿಲ್ಲ, ಮಾಡೋದಿಲ್ಲ ನಾವು. ಯಾರೇ ಮಾಡಲಿ ಸರ್ ತಪ್ಪನ್ನ ಹೇಗೆ ಮಾಡ್ತಾರೆ, ಏನ್ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಸ್ಟೇಷನ್ಗೆ ಬಂದಿದ್ದೇನಿಲ್ಲ, ಗೊತ್ತಿದೆ. ನಮ್ಗೆಲ್ಲ ಸ್ಟೇಷನ್ದಲ್ಲೂ ಗೊತ್ತಿದೆ. ವಿಚಾರ ನಾನು ಹೇಳಕ್ಕೆ ಬಂದೆ ಸರ್. ವಿಡಿಯೋ ಮಾಡೋದು ಫಸ್ಟು ಅಫೆನ್ಸ್ ಅಲ್ಲ, ಅದು ಕಾನೂನುಬದ್ಧ ರೈಟ್ಸ್. ಆಮೇಲೆ ಏನಾಗುತ್ತೆ ನಮ್ಗೆ ಗೊತ್ತಿದೆ. ಸ್ಟೇಷನ್ ಬಂದಿಲ್ಲ ಸೆಟಲ್ಮೆಂಟ್ ಆಗಲ್ಲ ಅಂತಲ್ಲ ಸರ್. ಸ್ಟೇಷನ್ಗಳು ಆಲ್ಮೋಸ್ಟ್ ಸೆಟಲ್ಮೆಂಟ್ ಅಡ್ಡಗಳಾಗ್ತಿದ್ದಾವೆ. ನಾವು ಹೇಳ್ತಾ ಇದ್ದೀನಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ನಾನು ಹೇಳ್ತೀನಿ, ನನಗೆ ಗೊತ್ತಿದೆ, ನಾನು ಕೊಟ್ಟಿದ್ದೀನಿ. ಗೋವಿಂದರಾಜನ್ ಯಾರು ಕಳಿಸಿದ್ದು? ನಾವೇ ಕಳಿಸಿರೋದು ಹೊರಗಡೆ ಅವನ ಇನ್ಸ್ಪೆಕ್ಟರ್ನ. ಓಪನ್ ಆಗಿ ನಾನೇ ಹೇಳ್ತೀವಿ. ಸಾರಿ, ನಾವು ಹೇಳ್ತಾ ಇದ್ದೀವಿ ಗೊತ್ತಾ, ಹಿಂಗಂತಲ್ಲ. ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಇದ್ರೆ ನಾವು ಅದಕ್ಕೆ ಹೇಳ್ತಾ ಇದ್ದೀನಿ. ರಿಕಾರ್ಡಿಂಗ್ ಎವಿಡೆನ್ಸ್ ಅಲ್ಲ ಸರ್ ಅದು. ರಿಕಾರ್ಡಿಂಗ್ ಎವಿಡೆನ್ಸ್ ಅಲ್ವಾ ಡಾಕ್ಟ್ರೆ? ಈಗ ಇವ್ರು ಬಂದಿದ್ದಾರೆ, ಈಗ ನಾವೆಲ್ಲ ಕೇಳ್ತೀವಿ, ಎಲ್ಲ ಆಗಿದೆಪ್ಪ. ಈಗ ನಾನೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಈಗ ಯಾರೋ ಇನ್ಸ್ಪೆಕ್ಟರ್ ಬಂದ್ರು, AC ಬಂದ್ರು, DC ಬಂದ್ರು, ತೋರಿಸ್ತೀವಿ ಸರ್, ಹಿಂಗೆ ಹೋಗಿದ್ದು ಸರ್, ಹಿಂಗೆ ಹೇಳ್ತೀವಿ ಅಂತ. ಈಗ ಪ್ರೂಫ್ ಕೇಳಿದ್ರೆ ಇದೇನಾಗುತ್ತೆ? ಈಗ ಬಂದಿದ್ದಾರೆ ನೋಡಿ ಡಾಕ್ಟರ್, ತೋರಿಸಿ, ಇಲ್ಲೆಲ್ಲ ಇದ್ದಾರೆ ನೋಡಿ ಡಾಕ್ಟರ್ಸ್. ಹೀಗಾಗಿ ಈ ಥರದ್ದು ಆಗ್ತಾ ಇರುತ್ತೆ ಎಲ್ಲ ನೋಡಿ. ಆಮೇಲೆ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡ್ತೀನಿ. ಅದೇನಿದೆಯೋ, ಕಂಪ್ಲೇಂಟ್ ಏನಿದೆಯೋ, ಏನು ತೊಂದರೆ ಆಗಿದೆಯೋ, ರೋಗಿ ಯಾರು, ಏನಾಗಿದೆ, ಯಾರಿಗೆ ಅಫೆನ್ಸ್ ಆಗಿದೆ, ಅದು ಯಾರೇ ತಪ್ಪು ಮಾಡೋದು ತಪ್ಪೇ, ಅದು ಇನ್ಕ್ಲೂಡಿಂಗ್ ನಾನು ಮಾಡೋದು ತಪ್ಪೇ. ಅದಕ್ಕಾಗಿ ಏನಾಗುತ್ತೆ, ವಿಚಾರಗಳು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹೊಸಗೆಲ್ಲ ಇದಾವೆ, ಏನೇನು ಮಾಡಿದ್ದಾರೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್, ಆಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಇದಾವೆ. ಪ್ರೂಫ್ ಇದೆ ಅಂತ ನಮ್ಗೆ ಬರೋದೇ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಮುಂದೆ ಬನ್ನಿ ಸರ್. ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ನಮ್ಮ ಜೊತೆ. ನಿಮ್ಮ ಸುಮಾರೇಶ್ ಈ ಕಡೆ ಬಸವರಾಜ್, ಶ್ರೀಕಾಂತ್, ರಾಹುಲ್. ನನ್ನ ಹೆಸರು
ಡಾಕ್ಟರ್ ಸುನೀಲ್ ಅಂತ, ನೀಲೇಶ್ ಶರ್ಮಾ, ಭೂಷಣ್, ರಾಕೇಶ್, ಆಮೇಲೆ ಇಷ್ಟು ಜನ ಬಂದಿದ್ದೀವಿ. ಏನು ಇಮಿಡಿಯೇಟ್ ಆಗಿ ಒಂದು ಫೋನ್ ಆಡಿಯೋ ಕಾಲ್ಗೆ ಇಷ್ಟು ಜನ ಬಂದಿರೋಂಥದ್ದು. ಒಬ್ಬ ಡಾಕ್ಟರ್ಗೆ ಇಂಜೆಕ್ಷನ್ ಕೊಟ್ಟಿದ್ಯಾ ಅಂತ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಸುಲಿಗೆ ಮಾಡಕ್ ಬಂದಿದ್ರು. ಆ ವಿಚಾರವಾಗಿ ನಾವು ಈ ಡಾಕ್ಟರ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಈ ಡಾಕ್ಟರ್ ಯಾವ ಗ್ರೂಪಲ್ಲಿ ಇಲ್ಲ, ಯಾವ ಅಸೋಸಿಯೇಷನ್ ಇಲ್ಲ. ಪಾಪ ತೊಂದರೆ ಆಗಿದೆ, ಅವನನ್ನ 112 ಗಾಡಿಲಿ ಹಚ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಬಂದು ನಾವು ಸ್ಟೇಷನ್ ಅಲ್ಲಿ ನಾವೇ ಓಪನ್ ಆಗಿ ಮಾತಾಡಿ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದೀವಿ. ಅದಕ್ಕೆ ಡಾಕ್ಟರ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ತರ ತೊಂದರೆ ಆದಾಗ ನಮ್ಮ ಜೊತೆಲಿ ಬನ್ನಿ ಹೇಳಿ ಡಾಕ್ಟರ್ ಏನಾಯ್ತು ಹೇಳಿ ದಯಮಾಡಿ ನನ್ಗೆ ಹೆಲ್ಪ್ ಮಾಡಿ, ಬಂದು ಸಹಾಯ ಮಾಡಿ. ನಾವೇನ್ ಮಾಡಿದೀವಿ ಹೇಳಿ ಅದನ್ನ. ನಮ್ಗೆಲ್ಲ ಬಂದಿದ್ರು ಸರ್ ಎಲ್ಲ, ಸುನಿಲ್ ಸರ್ ಬಂದು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರಿಬ್ರು ಲೇಡೀಸ್ ಬಂದಿದ್ರು, ಅವ್ರು ಲಾಯರ್ ಅಂತ ಹೇಳಿ ಅವರೇ ಕರೆದು ಅವರು ಎಷ್ಟು ಕೇಳಿದ್ರು ಅವ್ರ ದುಡ್ಡು? 7 ರಿಂದ 8 ಲಕ್ಷ 7 ರಿಂದ 10 ಲಕ್ಷ ಕೇಳ್ತಾ ಇದ್ದಾರೆ. ಆ ತರ ಎಲ್ಲ ಮಾಡಿ ನಮ್ಗೆ ಲಾಯರು ಇನ್ನೊಬ್ರು ಯಾರು? ಇನ್ನೊಬ್ರು ಅವ್ರು ಲೇಡೀಸ್ ಅವ್ರು ಯಾರಿದ್ದಾರೆ ಅವ್ರ ಜೊತೆ ಇಬ್ರು ಇದ್ದಾರೆ. ಈ ತರ ಬಂದು ಮಾಡಿ ಅವ್ರ ಐಡಿ ಕೇಳಿದ್ರೆ, ಅವ್ರ ಹೆಸರು ಕೇಳಿದ್ರೆ ಕೇಳ್ತಾ ಇಲ್ಲ, ಕೊಡ್ತಾ ಇಲ್ಲ. ಕ್ಲಿನಿಕ್ಗೆ ಬಂದಿದ್ರು ಅವರು? ನಮ್ಮ ಕ್ಲಿನಿಕ್ಗೆ ಬಂದಿದ್ರು. ಬಂದು ಏನ್ ಮಾಡಿದ್ರು? ಫಸ್ಟ್ ಬಂದು ತಲೆನೋವು ಅಂತೇಳಿ ಬಂದ್ರು. ತಲೆನೋವು ಅಂತ ಬಂದ್ಮೇಲೆ ಆಯ್ತು ಏನಾಗ್ತದೆ, ಯಾವಾಗ ನಮ್ಮ ತಲೆನೋವು ಅಂತ ಕೇಳಿದೆ. BP ಚೆಕ್ ಮಾಡಿದೆ, ನಿಮ್ಗೆ ಯಾವ್ದಾದ್ರು ಇಂಜೆಕ್ಷನ್ ಅಲರ್ಜಿ ಅಂತ ಕೇಳಿದೆ. BP ಶುಗರ್ ಏನೂ ಇಲ್ಲ ಅಂದ್ರು, ಯಾವುದೋ ಅಲರ್ಜಿ ಇಲ್ಲ ಅಂದ್ರು. ಆಮೇಲೆ ಯಾವ್ದು ಇಂಜೆಕ್ಷನ್ ಅಲ್ಲ, ವಕೀಲರಿಗೆ ಇಂಜೆಕ್ಷನ್ ಕೇಳಿದ್ರು, ಇನ್ನೊಬ್ರಿಗೆ ಕೇಳಿದ್ರು. ಅವರಿಗೆ ವಕೀಲರಿಗೆ ಕೇಳಿದೆ, ಡೈಕ್ಲೋಫೆನೆ ಕೊಡ್ತೀವಿ ಅಂತ ಹೇಳಿದೆ. ಕೆಲವು ಅಲ್ಲಪ್ಪ, ನಿನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ ಬಂದವ್ರು ಯಾರು? ವಕೀಲ್ ರೆಡಿನೇ. ಅವ್ರು ಕೋರ್ಟ್ ಹಾಕೋದಕ್ಕೆ ಕೇಳಿದ್ರೆ ಇಲ್ಲಿ ವಿತೌಟ್ ಕೋರ್ಟ್ಲಿ ಕೋರ್ಟ್ ಇರ್ಲಿಲ್ಲ. ಕೋರ್ಟ್ ಇರ್ಲಿಲ್ಲ. ನಿನ್ ಪೇಷಂಟ್ ಇರುವಾಗ ಕೋರ್ಟ್ ಇರ್ಲಿಲ್ಲ. ಆಮೇಲೆ ಕೋರ್ಟ್ ಹಾಕಿದ್ರು. ಆಮೇಲೆ ಕೋರ್ಟ್ ಅವ್ರ ಕಾರ್ನಾಗ ಬಂದಿದ್ರು, ಬೈಕ್ನಾಗ ಬಂದಿದ್ರು. ಅವರು ಕಾರ್ ತಗೊಂಡ್ಬಂದಿದ್ದಾರೆ. ಅಲ್ಲ, ಅವರು ಉದ್ದೇಶ ಏನಾಗಿತ್ತು? ಆಕ್ಚುಲಿ ಪೇಷಂಟ್ ಆಗಿದ್ರು ಇಲ್ಲ ರೋಲ್ ಕಾಲ್ ಸಲುವಾಗಿ ಬಂದಿದ್ರು ಅವರು? ಪೇಷಂಟ್ ಅಂತ ಹೇಳಿ ಬಂದಿದ್ದಾರೆ. ಪೇಷಂಟ್ ರೂಪದಲ್ಲಿ ನಕಲಿ ಪೇಷಂಟ್ ಆಗಿ ಬಂದಿದ್ದಾರೆ. ನಾನು ಇಂಜೆಕ್ಷನ್ ಕೊಡ್ತಿದ್ರೆ ಯಾವ್ದು ಇಂಜೆಕ್ಷನ್ ಅಂತ ಹೇಳಿದ್ರು ನಾನು ಡೈಕ್ಲೋಫೆನ್ ಯಾಕಂದ್ರೆ, ಇಲ್ಲ ಕೆಲವೊಬ್ರು ಯಾವ್ದೋ ಅಲರ್ಜಿ ಇದ್ರೆ ಟ್ರಮ್ಡಾಲ್ ಅಂತ ಹೇಳಿದ್ರೆ. ಸೊ ಯಾವ್ದು ನೀವು ಕೊಟ್ಟಿಲ್ಲ? ಯಾವ್ದು ಕೊಟ್ಟೇ ಇಲ್ಲ, ಇಂಜೆಕ್ಷನ್ ಕೊಟ್ಟೇ ಇಲ್ಲ. ಸ್ವಲ್ಪ ಇದೆ ಸರ್. ಅಂದ್ರೆ ಈ ತರದ್ದು ಬಹಳಷ್ಟು ಜನಕ್ಕೆ ಡಾಕ್ಟರ್ಸ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ. ಈಗ ನಾವು ಹೇಳಿದ್ವಿ, ಇಲ್ಲಿ ಒಂದಿಷ್ಟು ಜನ ನಮ್ಮ ಹಾರ್ಡ್ಕೋರ್ ಸ್ನೇಹಿತರು ಇರೋದ್ರಿಂದ ಇಷ್ಟು ಜನ ಬಂದ್ರು. ಕನಿಷ್ಠ ಅಲ್ಲೇ ಬರೀ ಕ್ಲಿನಿಕಲ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ತಮ್ಮದಾಯ್ತು ತಾವಾಯ್ತಾದ್ರೆ ಆಗಲ್ಲ. ಯಾಕಂದ್ರೆ ಯಾವುದೇ ಕಷ್ಟ ಇದ್ದಾಗ ನೀವು ಬರಬೇಕು, ನಾವು ನಿಮಗೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಜೊತೆಲಿ ಯಾವ್ನು ಬರ್ತಾರೆ ಅವ್ನು ಸಪೋರ್ಟ್ ಮಾಡ್ತೀವಿ. ನಮ್ಮ ಜೊತೆಲಿ ಯಾವ್ನು ಬರಲ್ವೋ ಅವ್ನು ನಾವು ಸಪೋರ್ಟ್ ಮಾಡೋದಿಲ್ಲ, ಅವ್ನು ಕೇರು ಮಾಡೋದಿಲ್ಲ. ಥ್ಯಾಂಕ್ ಯು, ನಮಸ್ಕಾರ.